ವೇದಾಂತು, ತಾಳಿ ಹೇಗಿದೆ ಅಂತ ನೋಡು. ಅಜ್ಜಿ, ಈ ಪ್ರಶ್ನೆ ಕೇಳೋದಕ್ಕೆ ನಿಮಗೆ ನನ್ ಬಿಟ್ರೆ ಬೇರೆ ಯಾರೂ ಸಿಗ್ಲಿಲ್ವಾ? ಎದ್ದು ಬಾರ. ಬೇರೆ ಒಡವೆಗಳು ನೋಡ. ಏನಾಗ್ತಿದೆ? ಯಾವುದೋ ದೊಡ್ಡ ರೋಗದ ಲಕ್ಷಣನೇ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನನಗೆ ಯಾಕೆ ಆಗ್ಬೇಕಿತ್ತು? ಅಯ್ಯಯ್ಯೋ. ಹಾಯ್ ಸಾರ್ಥಕ್, ಇವತ್ತು ಏನೇನೋ ಆಗೋಯ್ತು. ಏನೋ ಮಾಡೋದಕ್ಕೆ ಹೋಗಿ ಎಲ್ಲೋ ಬಂದು ಸಿಕ್ಕಾಕೊಂಡಿದ್ದೀವಿ. ಸಿಕ್ಕಾಕೊಂಡಿದ್ದೀರಾ? ಏನಾಯ್ತು? ಎಲ್ಲಿದ್ದೀರಾ? ನಾವು ಎಲ್ಲಿದ್ದೀವೇನೋ ಐಡಿಯಾ ಕೂಡ ನಿಮಗಿಲ್ಲ. ಬಂದು ಅಜ್ಜಿ ಕೇಳಿ ಜ್ಯುವೆಲ್ರಿ ಶಾಪಲ್ಲಿ ಸಿಕ್ಕಾಕೊಂಡಿದ್ದೀವಿ. ಎಲ್ಲ ಓಕೆನಾ? ಅಲ್ಲಿ ಏನಾದರೂ ಪ್ರಾಬ್ಲಮಾ? ನೋ, ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಫೈನ್. ಬಟ್ ನಾವು ನಿಜವಾಗ್ಲೂ ಲವರ್ಸ್ನೇ ಆ್ಯಕ್ಟ್ ಮಾಡಬೇಕಾಗಿದೆ. ಅದೊಂದೇ ಪ್ರಾಬ್ಲಮ್. ಬಂದಿನ್ನೂ ಒಂದು ವಾರ ಕೂಡ ಆಗಿಲ್ಲ, ಆಗಲೇ ಎಲ್ಲ ಬೋರ್ ಆಗೋಯ್ತಾ ನಿಂಗೆ? ಯಾಕೆ ಇಷ್ಟಲ್ಲಾಗಿದ್ಯಾ? ಏನಾಯ್ತು? ಲೋ, ಅದೇನು ಅಂತ ಬಾಯ್ಬಿಟ್ಟಾದ್ರೂ ಹೇಳ್ಬಾರ್ದಾ? ಈ ಥರ ಸೈನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ನಾನೇನಂತ ಅರ್ಥ ಮಾಡ್ಕೊಳ್ಳಿ? ಓಕೆ ಸಾರ್ಥಕ್, ಐ ಕಾಲ್ ಯು ಲೇಟರ್. ಬಾಯ್. ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗಂ ಸ್ಮರಾಮಿ. ಹೇಳಮ್ಮ. ಮಮ ಮಮ ಉಪಾತ್ತ ಪಾರ್ಥ ಸಮಸ್ತ ಸಮಸ್ತ ದುರತಕ್ಷಯದ್ವಾರ ದುರತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಮಮ ವಿವಾಹ ವಿವಾಹ ಪೂರ್ವಾಂಗ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪ್ರಾರ್ಥನಾ ಪೂಜಾ ಕರಿಷ್ಯೆ. ಓಂ ಸುಮಗಶ್ಚೈಕದಂ ತಸ್ಯಾಕಪಿಲೋಕಜನಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷಃ ಪಾಲಚಂದ್ರೋ ಗಜಾನನಃ
ದ್ವಾದಶೈತಾನಿ ನಾಮಾನಿ ಎಪ್ಪಡೆ ಶೃಣುಯಾದವೇ ಶ್ರೀಮನ್ಮಹಾಗಣಪತಯೇ ನಮಃ. ಹಾರ ತಗೊಳ್ಳಿ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯುಗಂ ಸ್ಮರಾಮಿ. ಹಾಕಮ್ಮ. ಓಂ ಸುಲಗ್ನ ಸಾವಧಾನ ಸುಮೂರ್ಥ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೂಲಾಸುರ ಭಯಂಕರೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಾಂಗಲ್ಯ ಮಹಾದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗೃಹಾಣ ದುರ್ಗಾಂಬಿಕೆ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರತ್ನಂ ಪುಷ್ಪಾಣಿ ಕೃತ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಅದರ ಮೇಲೆ ಹಾಕೊಂಬಮ್ಮ. ಅಮೂಲ್ಯ, ಅಲ್ಲಿ ದೊಡ್ಡ ಕನ್ನಡಿ ಇದೆ, ಇದನ್ನ ಹಾಕೊಂಡು ನೋಡು ಹೇಗ್ ಕಾಣ್ತೀಯ ಅಂತ. ತಗೋ. ವೇದಾಂತ, ಒಂದು ನಿಮಿಷ ಬದ್ದೇ ಇರು. ಅಕ್ಕ, ಇಷ್ಟೆಲ್ಲ ನೋಡಿದ ಮೇಲೂ ನಿನ್ಗೇನು ಅನಿಸ್ತಾ ಇಲ್ವಾ? ಅನ್ನಿಸ್ತಾ ಇರತ್ತ. ಅಲ್ಪಂಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿಲಿ ಕೊಡೆ ಹಿಡಿದ್ನಂತೆ. ಈ ಭಿಕಾರಿ ನೋಡ್ತಾ ಇದ್ರೆ ಇವಳು ಹಾಗೆ ಮಾಡ್ತಾಳೆ ಅಂತ ಅನ್ನಿಸ್ತಿದೆ. ಇಷ್ಟೆಲ್ಲ ಅನಿಸಿದ ಮೇಲೂ ನಿನ್ನ ಬ್ರೈನ್ ಯಾಕೆ ಸೈಲೆಂಟ್ ಆಗಿದೆ ಅಂತಲೇ ಅರ್ಥ ಆಗ್ತಿಲ್ವಲ್ಲ? ಸೈಲೆಂಟ್ ಅಲ್ಲ, ಇರೋ ಬರೋ ಕೋಪನೆಲ್ಲ ಬರ್ಸ್ಟ್ ಮಾಡಿ ವೈಲೆಂಟ್ ಆಗಬೇಕು ಅಂತ ಅನ್ನಿಸ್ತಿದೆ. ಆದರೆ ಇವತ್ತಿನಷ್ಟು ಹೆಲ್ಪ್ಲೆಸ್ ನಾನು ಯಾವತ್ತೂ ಆಗಿರಲಿಲ್ಲ. ಇಂಥ ಧೀರ ತಮ್ಮ ಜೊತೆಲಿರುವಾಗ ನೀನು ಹೆಲ್ಪ್ಲೆಸ್ಸಾ? ಅಲ್ಲಿ ಅಮ್ಮ ಇರೋದು ಕಾಣಿಸ್ತಿದ್ಯಾ? ಅಮ್ಮ ಇಲ್ಲಿ ಇರಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಏನು ನಡೀತಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಸಾಧ್ಯ ಇರ್ತಿರ್ಲಿಲ್ಲ. ಅಮ್ಮನೇ ನನ್ನ ದೊಡ್ಡ ವೆಪನ್ ಅಂತಿದ್ದೆ, ಇವಾಗ ಯಾಕೆ ಭಯ? ಇದು ಭಯ ಅಲ್ಲ, ಕನ್ಸರ್ನ್. ಅಮ್ಮ ನಿಜವಾಗ್ಲೂ ನನಗೆ ದೊಡ್ಡ ವೆಪನ್. ಆದರೆ ಅವರನ್ನು ಕನ್ವಿನ್ಸ್ ಮಾಡದೆ ಯಾವ ಉಪಯೋಗನೂ ತೊಗೊಳಕ್ಕಾಗಲ್ಲ. ಆದರೆ ಅವ್ರನ್ನ ಕನ್ವಿನ್ಸ್ ಮಾಡೋ ಯಾವ ಚಾನ್ಸು ನನಗೆ ಸಿಗ್ತಿಲ್ಲ. ಇದಾ ಮ್ಯಾಟ್ರು? ಈಗೇನು ಆ ಅಮೂಲ್ಯ ಅವ್ರ ಫ್ಯಾಮಿಲಿಯವರು ಕಾಂಜಿ ಪಿಂಜಿ ಭಿಕಾರಿ ಅಂತ ಅರ್ಥ ಮಾಡಿಸ್ಬೇಕಷ್ಟೇ ತಾನೆ? ಕಮ್ಮಿತ್ವಿ ಬಾಕ. ಬಾರ ಇಲ್ಲಿ. ವೇದಾಂತ, ಒಂದು ನಿಮಿಷ ಬಾರ. ಹೇಳಿ ಅಜ್ಜಿ. ಹಿಡ್ಕೋ ಇದನ್ನ. ಅಜ್ಜಿ, ನನಗೆ ತಾಳಿ ಮದುವೆ ಎಲ್ಲ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತು ತಾನೆ? ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಮ್ಮ ನೋಡಿದ್ರೆ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ಅಯ್ಯೋ, ಅವಳು ನಿನಗೆ ಅಮ್ಮ ಆಗೋಕ್ ಬದಲು ನನಗೆ ಮಗಳು ಕಣೋ. ಅವಳ ಅಮ್ಮ ಅನ್ಸ್ಕೊಂಡಿರೋಳು ನಾನೇ ಸುಮ್ಮನೆ ಇರ್ಬೇಕಾಗಿದ್ರೆ ನಿನಗೇನೋ ಭಯ? ಅವಳ ನಾನು ಗಟ್ಟಿ ಮೇಳ
ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ನೋಡಮ್ಮ, ಎಮರ್ಜೆನ್ಸಿ ಮದುವೆಗೆ ಎಷ್ಟು ಶಾಸ್ತ್ರ ಬೇಕೋ ಅಷ್ಟು ಶಾಸ್ತ್ರ ಮುಗಿಸಿದ್ದೀನಿ. ಇನ್ನು ಮಾಂಗಲ್ಯ ಧಾರಣೆ ಒಂದೇ ಉಳಿದಿರೋದಮ್ಮ. ಅದೊಂದು ಆಗ್ಬಿಟ್ರೆ ಮದುವೆ ಮುಗ್ದಂಗೆ ಲೆಕ್ಕ. ಹಾಗಿದ್ರೆ ಇನ್ ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ? ಅದನ್ನು ಮುಗಿಸ್ಬಿಡಿ. ಮುಗಿಸ್ಬೋದಮ್ಮ, ಆದ್ರೆ ಈ ಹುಡುಗ ಮಂಪಲಲ್ಲಿರೋದ್ರಿಂದ ಅವನ ಕೈಲಿ ತಾಳಿ ಕಟ್ಸ್ಕೊಳ್ಳೋದು ಅಷ್ಟು ಸರಿಯಲ್ಲ. ಇದೇನು ಹೊಸ ರಗಳೆ? ರಗಳೆ ಅಲ್ಲಮ್ಮ, ತಪ್ಪಾಗುತ್ತೇನೋ ಅಂತ. ಅದು ಅಲ್ಲದೆ ನಿನ್ನಂತ ರೂಪವಂತೆ ಗುಣವಂತೆ ಬುದ್ಧಿವಂತೆಗೆ ಇವನ್ ತಾಳಿ ಕಟ್ಟೋಲ್ಲ ಅಂತನಾ? ಯಾವುದಕ್ಕೂ ಸ್ವಲ್ಪ ಕಾಯೋದು ಒಳ್ಳೇದು. ಅಷ್ಟರಲ್ಲಿ ಇವನ್ ಮಂಪ್ರು ಇಳಿಬೋದು. ಏನು ಜೋಕ್ ಮಾಡ್ತಾ ಇದ್ದೀರಾ? ಇವನು ಆರಾಮ್ಸೆ ತಾಳಿ ಕಟ್ಟೋದಾದ್ರೆ ನಾನು ಯಾಕೆ ನಿಮ್ಗೆ 5 ಲಕ್ಷ ಕೊಡಬೇಕಾಗಿತ್ತು? ಯಾವ ಮದುವೆದು ನಿಮಗೆ ಇಷ್ಟೊಂದು ಪೇಮೆಂಟ್ ಸಿಗಲ್ಲ. ಅಯ್ಯೋ, ಅದು ಹಾಗಲ್ಲಮ್ಮ. ನಿಮ್ಮ ಅಡ್ವೈಸ್ ಕೇಳೋಕ್ಕೆಲ್ಲ ನನಗೆ ಟೈಮ್ ಇಲ್ಲ. ಸುಮ್ಮನೆ ನಮ್ಮಿಬ್ರಿಗೆ ಮದುವೆ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ. ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಇವ್ರು ಯಾವತ್ತಿದ್ರೂ ನನ್ನನ್ನೇ ಮದುವೆ ಆಗಬೇಕಾಗಿತ್ತು. ಅದು ಸ್ವಲ್ಪ ಬೇಗ ಆಗ್ತಾ ಇದೆ. ನೀವೇನು ಕ್ರೈಮ್ ಮಾಡ್ತಾ ಇಲ್ಲ. ಸುಮ್ಮನೆ ಕಂಟಿನ್ಯೂ ಮಾಡಿ. ಆಯ್ತಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಓಂ ಏ ಅಮೂಲ್ಯ, ಎಲ್ಲ ಹೋಗ್ತಾ ಇದೀಯಾ? ಏ ವೇದಾಂತು, ಕೊಡ ಇಲ್ಲಿ ತಾಳಿನ. ಅಮೂಲ್ಯ, ಹೇಗಿದೆ ಈ ತಾಳಿ? ಚೆನ್ನಾಗಿದೆ ಅಜ್ಜಿ. ಸಡನ್ ಆಗಿ ಗಂಡಬಿರಿಗೆ ಏನಾಯ್ತು? ಮುಖ ಒಂಥರ ವಿಚಿತ್ರವಾಗಿದೆಯಲ್ಲ. ನನ್ನ ಕಡೆಯಿಂದ ಶಾಪಿಂಗ್ ಎಲ್ಲ ಮುಗೀತು. ಇನ್ನು ಹೊರಡೋಣ ಬಾ. ಹಾಜಿ ಹುಚ್ಚುಡುಗಿ ನಮ್ಮ ಅಮ್ಮ. ನೀನು ನೋಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ಲು ಅಂದ್ರೆ ನನ್ನ ಮಾತೇ ಕೇಳಿಸ್ಲಿಲ್ಲ ಅವಳಿಗೆ. ಅಜಯ್, ನಾನು ಕಾರ್ ಹತ್ರ ವೆಯ್ಟ್ ಮಾಡ್ತಿರ್ತೀನಿ. ಮ್ಯಾನೇಜರ್ಗೆ ಹೇಳಿ ಜುವೆಲ್ಸ್ ಎಲ್ಲ ಕಾರ್ ಕಳ್ಸೋದಕ್ಕೆ ಹೇಳ್ತೀನಿ. ನೀವು ಹೊರಟ್ಬಿಡಿ. ನಮ್ದು ನಾವೇನೋ ನೋಡ್ಕೊಳ್ತೀವಿ. ಅಮೂಲ್ಯನ ಜೊತೆ ಇರಬೇಕು ಅಂತ ನಿನಗೆ ಆಸೆ ಇದ್ರೆ ನೀನು ನಮ್ಮ ಜೊತೆಲೇ ಇರು. ಅದನ್ನ ಬಿಟ್ಟು ಏನೋ ಒಂದು ನೆಪ ಹೇಳಿ ನಮ್ಮನ್ನೇ ಅಲ್ಲಿಗೆ ಕರ್ಸ್ಕೊಳಕ್ ನೋಡ್ಬೇಡ. ತಲೆ ಕೆಡಿಸ್ಕೋಬೇಡ್ವೋ. ಈ ಸಂಕೋಚ ನಾಚಿಕೆ ಎಲ್ಲ ಇದ್ದಿದ್ದೆ. ಅದೆಲ್ಲ ಇದ್ರೇನೆ ಚೆನ್ನ. ನಿನ್ನ ಹುಡುಗಿನ ಬಾಯಿ ಬಿಟ್ಟು ಹೇಳೋಲ್ಲ. ನೀನಂತೂ ಮೊದಲೇ ಹೇಳಲ್ಲ. ನಾನು ಅಜ್ಜಿ ಆಗಿರ್ಬೋದು ಕಣೋ, ಆದ್ರೆ ನಿಮ್ಮ ಮನಸ್ಸಿನ ತುಡಿತ ಅರ್ಥ ಆಗುತ್ತೆ. ಬೇಗ ಬರ್ತೀವಿ. ನಿನ್ನ ಹುಡುಗಿನ ನೋಡ್ತಾ ಕೂರ್ಬೋದು. ಯೋಚನೆ ಮಾಡಬೇಡ. ಅಕ್ಕ, ಈಗ ಹೇಗಿದೆ ನನ್ನ ಪ್ಲ್ಯಾನು? ಜ್ಯುವೆಲ್ರಿ ಶಾಪ್ ಅಂದಮೇಲೆ ನೀನು ಇದನ್ನೇ ಮಾಡ್ತೀಯಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಕ್ಕ, ಇದು ಆಲ್ ಟೈಮ್ ಸಕ್ಸಸ್ ಪ್ಲ್ಯಾನು. ಫೇಲ್ ಆಗಿರೋ ದಾಖಲೆನೇ ಇಲ್ಲ. ನಾನು ಡಿಸೈಡ್ ಮಾಡಿ ಯಾರನ್ನ ಕುರಿ ಮಾಡ್ತೀನಿ, ಅವರು ಅವಮಾನದಲ್ಲಿ ನೊಂದು ಬೆಂದು ಇವನ್ ಸವಾಸನೆ ಬೇಡ ಅಂತ ಮಾಡ್ತಿರೋ ಕೆಲಸನೂ ಬಿಟ್ಬಿಟ್ಟು ಓಡೋಗಿದ್ದಾರೆ. ನೀನು ಒಂದ್ಸರಿ ಹೂವನ್ನು ಆಮೇಲೆ ನೋಡಿ ಮಜಾನ.
ನನಗೇನೋ ಇದೆಲ್ಲ ಆಗುತ್ತೆ ನನ್ನ ನಂಬಿಕೆನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಅಕ್ಕ ನೀನು ನನ್ನ ಟ್ಯಾಲೆಂಟ್ನಾಗ ತುಳಿತಾ ಇದೆ ಅಕ್ಕ. ಒಂದ್ಸರಿ ಹೂ ಅಂದ್ಬಿಟ್ರು ಚಾನ್ಸ್ ಕೊಟ್ಟು ನೋಡು. ಸದ್ಯಕ್ಕೆ ನನಗೇನೂ ಹೊಳಿತಾ ಇಲ್ಲ. ಅದು ಏನು ಮಾಡಬೇಕು ಅಂದ್ಕೊಂಡಿದ್ಯೋ ನೀನೇ ಮಾಡು. ನನ್ನ ತಲೆಯಲ್ಲಿ ಬೇರೆ ಟೆನ್ಷನ್ನೇ ಓಡ್ತಾ ಇದೆ. ಇವರಿಬ್ಬರು ವಿಚಾರ ಬಿಟ್ಟು ಬೇರೆ ಟೆನ್ಷನಾ? ಅದೇನಪ್ಪ ಅದು? ಜಾಸ್ತಿ ಅಧಿಕ ಪ್ರಸಂಗತನ ಬೇಡ. ಅತಿಯಾದ ಕುತೂಹಲ ಒಳ್ಳೇದಲ್ಲ. ಹೇಳಿದ್ದನ್ನ ಅಷ್ಟೇ ಮಾಡು. ಆಯ್ತು ನೀನು ಉಗ್ರ ಸ್ವರೂಪ ತಾಳ್ಬೇಡ, ನಾನು ನನ್ನ ಕೆಲಸ ಮಾಡ್ತೀನಿ. ಬನ್ನಿ ನೀನ್ ಮಗ್ಗೆ ಬೆಂಕಿ ಹಾಕ ಬಂದು ಇಷ್ಟೊತ್ತಾಯ್ತು, ಒಂದು ಪದ ಆದ್ರೂ ಕಕ್ಕಿದ್ಯೇನೋ? ಕಾಂತಣ್ಣ, ನಾ ಎಂತ ಮಾತಾಡೋದಿದ್ರು ಡೀಪ್ ಆಗಿ ಥಿಂಕ್ ಮಾಡಿ ಮಾತಾಡೋದು. ಅಪ್ಪ, ನಮ್ಮ ಡೀಪ್ ಥಿಂಕಿಂಗ್ ಮುಗಿದಿದ್ರೆ ನಮ್ಮ ಮೀನಾಕ್ಷಿ ಮ್ಯಾಟ್ರನ್ನ ಸ್ವಲ್ಪ ಕಕ್ಕುತ್ತೀರಾ? ಕಾಂತಣ್ಣ, ನಿಮ್ಮ ಮೀನಾಕ್ಷಿ ಊರು ಯಾವ್ದನ್ನ ಕಂಡು ಹಿಡ್ದೆ? ಯಾವೂರ? ಒಳ್ಳೆ ನರಸಿಂಹಪುರ. ಕಾಂತಣ್ಣ, ನಂಗೆ ಪಾನಿಪುರಿ ಅಂಗಡಿ ಲೇಟ್ ಆತಿತ್ತ, ಮಿಕ್ಕದೆಲ್ಲ ಮತ್ತೆ ಹೇಳ್ತೆ. ಬಾಯ್ 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 ಬಾಯ್. ಬನ್ನಿ ಅಲ್ಲ, ಈ ನನ್ನ ಮಗ ಕೆಂಗೇರಿ ಮೋರಿ ನೀರಲ್ಲಿ ಪಾನಿಪುರಿ ಮಾಡಕ್ಕೆ ಈ ರೇಂಜಿಗೆ ಬಿಲ್ಡಪ್ ತಗೋತವನ. ಅಯ್ಯೋ ಕರಡಿ ನನ್ನ ಮಗನೇ, ನೀನೇಗೋ ಬಂದೆ ಇಲ್ಲಿಗೆ? ನೀನೆಲ್ಲೋ ನಾನು ಅಲ್ಲೇ. ಬರೀ ಡವೋಡಿಯೋದೇ ಆಗೋಯ್ತು ನೀನು. ನನ್ನ ಮಗನೇ. ಸುಹಾಸಿನಿ, ಪೂರ್ತಿ ಪೇಮೆಂಟು ನೀನೇ ಮಾಡಬೇಡ. ಮಾಡಬೇಡ ಅಂದರೆ ಅರ್ಥ ಏನಮ್ಮ? ಅಂದರೆ ನೀನು ಯಾವ್ಯಾವ ತಗೊಂಡಿದ್ಯೋ ಅದಕ್ಕೆ ಮಾತ್ರ ನೀನು ಕೊಡು. ಇವೆರಡು ನನ್ನ ಮೊಮ್ಮಗನ ಮದುಮಗಳದು, ಅದಕ್ಕೆ ಮಾತ್ರ ನಾನೇ ಕೊಡ್ತೀನಿ. ಅದೇಕೆ ಹಾಗೆ ನೋಡ್ತಿದ್ದೀಯಾ? ಇದು ನಾನು ಪ್ರೀತಿಯಿಂದ ಕೊಡಿಸ್ತಾ ಇರೋ ಒಡವೆಗಳು. ನನ್ನ ಹತ್ರ ಏನು ದುಡ್ಡಿಲ್ಲ ಅನ್ಕೋಬೇಡ. ಹಾಗಲ್ಲಮ್ಮ, ನಿನ್ನ ಹತ್ರ ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ ಕಡೆ. ಈ ವೈಜಯಂತಿ ಅಂದ್ರೇನು ಸುಮ್ಮನೆನಾ? ಇನ್ನೂ ಬೇಕಾದಷ್ಟು ಹಣ ಉಳಿಸಿದ್ದೀನಿ. ನಾನು ಕೊಡ್ತೀನಿ ಅಂದರೆ ನಾನೇ ಕೊಡ್ಬೇಕಷ್ಟೇ. ಸತೀಶ್, ಇದನ್ನೆಲ್ಲ ತಗೊಂಡು ಮೇಡಮ್ ಕಾರಲ್ಲಿ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಬಾ. ಥ್ಯಾಂಕ್ ಯು. ಬನ್ನಿ. ಅಯ್ಯೋ, ಇದಕ್ಕೇನಾಯ್ತು? ಯಾಕೆ ಹೆಂಗ್ ಬಡ್ಕೊಳ್ತಾ ಇದೆ? ಅಕ್ಕ, ಒಳ್ಳೆ ಕಳ್ಳನ ಹಿಡ್ದಂಗೆ ಮಾಡ್ತಿದ್ಯಲ್ಲ ಇದು. ಬಿಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಆಯ್ತು ತಾನೇ? ಇಷ್ಟೋ ತನಕ ಮಾಡಿದ್ದಾದ್ರೆ ಕಣ್ಣಿಗೆ ಕಾಣಿಸ್ತಿಲ್ವ ನಿಮಗೆ? ಮ್ಯಾನೇಜರ್, ಏನು ಪ್ರಾಬ್ಲಮ್ಮು? ಯಾಕೆ ಸೌಂಡ್ ಬರ್ತಿದೆ? ಸಾರಿ ಮೇಡಮ್,
ಒಂದೊಂದು ಸಾರಿ ಒಡವೆನ ಬಿಲ್ ಮಾಡಿಸ್ದೆ ಟ್ಯಾಗ್ ರಿಮೂವ್ ಮಾಡದೆ ತೊಗೊಂಡೋದ್ರೆ ಈ ರೀತಿ ಆಗುತ್ತೆ. ಬಿಲ್ಲಿಗ್ನಲ್ಲಿ ನೀವೇ ಇದ್ರಲ್ಲ, ನೀವೇ ನೋಡಿದ್ರಿ ತಾನೇ? ಖಂಡಿತ ಮೇಡಮ್, ನಾನೇ ಇದ್ದೆ. ಇರಲಿ, ನೀವು ಹೊರಡಿ. ಮೇಡಮ್, ನೀವು ನಿಂತ್ಕೊಳ್ಳಿ. ನಿಮ್ಮ ಬ್ಯಾಗ್ ಸ್ವಲ್ಪ ತೋರಿಸ್ತೀರಾ? ಚೆಕ್ ಮಾಡಬೇಕು. ತೇಜ, ಬನ್ನಿ ಇಲ್ಲಿ. ಈ ಬ್ಯಾಗ್ ಚೆಕ್ ಮಾಡಿ.